ಹಾಯ್ ಫ್ರೆಂಡ್ಸ್, ಇವತ್ತು ಕಾಣೆ ಮೀನು ತವಾ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಮೀನು ತೊಗೊಂಡಿದ್ದೀನಿ. ಇದನ್ನಾಗಲೇ ತೊಳೆದೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇದಕ್ಕೆ ಬೇಕಾಗಿರೋ ಸಾಮಾನುಗಳು: 3 ಸ್ಪೂನು ಅಚ್ಚ ಪುಡಿ, 2 ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಅರಿಶಿನ ಮತ್ತು 1 ಸ್ಪೂನು ಕಾಳು ಮೆಣಸಿನ ಪೌಡರು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 3 ಸ್ಪೂನು, ಒಂದು ಮೀಡಿಯಮ್ ಸೈಜು ನಿಂಬೆಹಣ್ಣು ತೊಗೊಂಡಿದ್ದೀನಿ. ನಿಂಬೆಹಣ್ಣು ರಸ ಪೂರ್ತಿ ಹಾಕ್ತಾಯಿದ್ದೀನಿ. ಇದರಲ್ಲಿ ಯಾವುದೇ ರೀತಿ ಮೊಟ್ಟೆ ಆಗಲಿ ಇಲ್ಲ ನೀರಾಗಲಿ ಮಿಕ್ಸ್ ಮಾಡ್ಕೊತಿಲ್ಲ. ಇದು ಕೊಬ್ಬರಿ ಎಣ್ಣೆ, 1 ರಿಂದ 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಎಲ್ಲ ಆದಮೇಲೆ ಮತ್ತು ಒಂದೊಂದು ಮೀನು ತೊಗೊಂಡು ಮೀನಿಗೆಲ್ಲ ನೀಟಾಗಿ ಅಪ್ಲೈ ಮಾಡಬೇಕು ಅದನ್ನು. ಆಮೇಲೆ 10 ಮಿನಿಟ್ಸ್ ಮ್ಯಾರಿನೇಟ್ ಮಾಡಬೇಕು. ಇವಾಗ 10 ಮಿನಿಟ್ಸ್ ಆಗಿದೆ. ಬನ್ನಿ, ಚಿರೋಟಿ ರವೆ ತೊಗೊಂಡಿದ್ದೀನಿ ನಾನು. ಇಲ್ಲಿ ಯಾಕೆ ಅಂದರೆ ಮೀನು ತುಂಬ ತೆಳುಗಿರುತ್ತೆ. ಇದನ್ನು ಡೈರೆಕ್ಟು ತವ ಮೇಲೆ ಹಾಕಿದ್ರೆ ಜಾಸ್ತಿ ಬೆಂದೋಗ್ಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ರವೆಯಲ್ಲಿ ಹುರುಳಿಸ್ಬೇಕು. 2 ಸೈಡು ತುಂಬ ಏನು ದಪ್ಪ ಲೇಯರ್ ಬೇಡ, ಒಂದೊಂದು ಸಲ ಉರುಳಿಸಿದ್ರೆ ಸಾಕು. ಉರುಳಿಸಿ ಕಾದಿರೋ ಹಂಚು ಮೇಲೆ ಹಾಕಿ 2 ಕಡೆ ಫ್ರೈ ಮಾಡ್ಕೋಬೇಕು. ಎಣ್ಣೆ ಮೇಲೆ ಬೇಕು ಅಂದರೆ ಸ್ವಲ್ಪ ಹಾಕಬೇಕು. ಅದು ಲಿಡ್ ಕ್ಲೋಸ್ ಮಾಡಬೇಕು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಕಾಡೆ ಮೀನು ತವಾ ಫ್ರೈ ರೆಡಿಯಾಗಿದೆ. ರೆಡಿ ಟು ಸರ್ವ್.